ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನ ಅತಿ ಮುಖ್ಯ ಭಾಗವಾದ ಕುಡ್ ಮತ್ತು ಕುಡಂಟ್ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಕಾಲದಲ್ಲಿ ನಮಗೆ ಏನನ್ನಾದರೂ ಮಾಡಲು ಸಾಧ್ಯವಿತ್ತು ಅಥವಾ ಸಾಧ್ಯವಿರಲಿಲ್ಲ ಎಂದು ಹೇಳೋದು ಹೇಗೆ? ಉದಾಹರಣೆಗೆ, ನನಗೆ ಹೋದ ವರ್ಷ ಇಂಗ್ಲಿಷ್ ಮಾತನಾಡಲು ಸಾಧ್ಯವಿರಲಿಲ್ಲ ಅಥವಾ ಚಿಕ್ಕ ವಯಸ್ಸಿನಲ್ಲಿ ನಾನು ಮರ ಹತ್ತಬಲ್ಲವನಾಗಿದ್ದೆ. ಇಂತಹ ವಾಕ್ಯಗಳ ಸರಿಯಾದ ಬಳಕೆ ಹೇಗೆ ಅನ್ನೋದನ್ನು ಇವತ್ತು ನೋಡೋಣ. ಸ್ನೇಹಿತರೆ, ಕುಡ್ ಮತ್ತು ಕುಡಂಟ್ ನಿಯಮಗಳ ಬಗ್ಗೆ ನಾನು ಈಗಾಗಲೇ ವಿಸ್ತಾರವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿದರೆ ಈಗ ನಾನು ಕೇಳುವ 10 ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಿಮಗೆ ತುಂಬ ಸುಲಭ ಆಗುತ್ತೆ. ಆ ವಿಡಿಯೋದ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅದನ್ನೊಮ್ಮೆ ಚೆಕ್ ಮಾಡಿ. ಹಾಗೆ ಎಲ್ರಿಗೂ ನಮ್ಮ ಫ್ಯಾಕ್ಟ್ವೇಡ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ಕ್ವಿಜ್ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ನೋಡೋಣ. ವೆನ್ ಐ ವಾಸ್ ಯಂಗ್ ಐ ಡ್ಯಾಶ್ ರನ್ ವೆರಿ ಫಾಸ್ಟ್. ಅಂದರೆ ನಾನು ಚಿಕ್ಕವನಿದ್ದಾಗ ನನಗೆ ವೇಗವಾಗಿ ಓಡಲು ಸಾಧ್ಯವಿತ್ತು ಅಂತ ಅರ್ಥ. ಆಪ್ಷನ್ ಎ ಕ್ಯಾನ್, ಆಪ್ಷನ್ ಬಿ ಕುಡ್. ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಬಿ ಕುಡ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ, ಕ್ಯಾನ್ ಅಂದರೆ ಈಗ ಮಾಡಬಲ್ಲೆ ಅಂತ. ಇಲ್ಲಿ ವೆನ್ ಐ ವಾಸ್ ಯಂಗ್ ಅಂದರೆ ಹಳೆಯ ವಿಷಯ, ಹಾಗಾಗಿ ಹಿಂದಿನ ಸಾಮರ್ಥ್ಯ ಹೇಳಲು ಕುಡ್ ಬಳಸಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ ಎರಡನೇ ಪ್ರಶ್ನೆ ನೋಡೋಣ. ಯೆಸ್ಟರ್ಡೇ ಇಟ್ ರೇನ್ಡ್ ಹೆವಿಲಿ ಸೊ ಐ ಡ್ಯಾಶ್ ಕಮ್ ಟು ದ ಆಫೀಸ್. ನಿನ್ನೆ ತುಂಬ ಮಳೆ ಇತ್ತು, ಹಾಗಾಗಿ ನನಗೆ ಆಫೀಸ್ಗೆ ಬರಲು ಸಾಧ್ಯವಾಗಲಿಲ್ಲ ಅಂತ ಅರ್ಥ. ಆಪ್ಷನ್ ಎ ಕುಡಂಟ್, ಆಪ್ಷನ್ ಬಿ ಕುಡ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ನಿನ್ನೆ ಮಳೆ ಬಂದ ಕಾರಣ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಅಂದಾಗ ಕುಡಂಟನ್ನು ಬಳಸಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ ಮೂರನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಪ್ಲೀಸ್ ಪಾಸ್ ಮಿ ದ ಸಾಲ್ಟ್ ಅಂದರೆ ದಯವಿಟ್ಟು ನನಗೆ ಉಪ್ಪು ಕೊಡ್ತೀರಾ ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಕುಡ್ ಅನ್ನೋದು ಸರಿಯಾದ ಆನ್ಸರ್. ಯಾರನ್ನಾದರೂ ಮರ್ಯಾದೆಯಿಂದ ಏನಾದರೂ ಕೇಳುವಾಗ ಕುಡ್ಡಿಂದ ವಾಕ್ಯ ಶುರು ಮಾಡೋದು ತುಂಬಾ ಒಳ್ಳೆಯದು. ಇದು ಕ್ಯಾನ್ಗಿಂತ ಹೆಚ್ಚು ವಿನಯಪೂರ್ವಕವಾಗಿ ಇರುತ್ತೆ. ಸರಿ, ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಹಿ ವಾಸ್ ಸೋ ಟಯರ್ಡ್ ದಟ್ ಹಿ ಡ್ಯಾಶ್ ಸ್ಲೀಪ್ ಎಟ್ ಆಲ್. ಅವನು ಎಷ್ಟು ಸುಸ್ತಾಗಿದ್ದ ಅಂದರೆ ಅವನಿಗೆ ನಿದ್ದೆ ಮಾಡಲು ಸಾಧ್ಯವಾಗಲೇ ಇಲ್ಲ ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಅವನಿಗೆ ತುಂಬ ಸುಸ್ತಾಗಿದ್ದರೂ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ, ಆದ್ದರಿಂದ ಇಲ್ಲಿ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಸರಿ, ಈಗ ಐದನೇ ಪ್ರಶ್ನೆ ನೋಡೋಣ. ಶಿ ಡ್ಯಾಶ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ವೆನ್ ಶಿ ವಾಸ್ 5. ಅವಳಿಗೆ 5 ವರ್ಷ ಇರುವಾಗಲೇ 3 ಭಾಷೆ ಮಾತನಾಡಲು ಸಾಧ್ಯವಿತ್ತು ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕ್ಯಾನ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಕುಡ್ ಅನ್ನೋದು ಸರಿಯಾದ ಆನ್ಸರ್. 5 ವರ್ಷ ಪ್ರಾಯದಲ್ಲಿ ಅವಳಿಗಿದ್ದ ಪ್ರತಿಭೆಯನ್ನು ಅಂದರೆ ಸಾಮರ್ಥ್ಯ ಹೇಳಲು ನಾವು ಕುಡ್ಡನ್ನು ಬಳಸ್ತಾ ಇದ್ದೀವಿ. ಸರಿ, ಈಗ ಆರನೇ ಪ್ರಶ್ನೆ ನೋಡೋಣ. ಐ ಲುಕ್ಡ್ ಫಾರ್ ಮೈ ಕೀಸ್ ಎವ್ರಿವೇರ್ ಬಟ್ ಐ ಡ್ಯಾಶ್ ಫೈಂಡ್ ದೆಮ್. ನಾನು ನನ್ನ ಕೀಗಳಿಗಾಗಿ ಎಲ್ಲ ಕಡೆ ಹುಡುಕಿದೆ, ಆದರೆ ಅವು ಸಿಗಲಿಲ್ಲ ಅಥವಾ ಹುಡುಕಲು ಸಾಧ್ಯವಾಗಲಿಲ್ಲ ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಪ್ರಯತ್ನ ಪಟ್ಟರೂ ಕೀಗಳು ಸಿಗಲಿಲ್ಲ ಅಥವಾ ಹುಡುಕಲು ಸಾಧ್ಯವಾಗಲಿಲ್ಲ ಅಂದಾಗ ನಾವು ಕುಡಂಟನ್ನು ಬಳಸಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ ಏಳನೇ ಪ್ರಶ್ನೆ ನೋಡೋಣ. ಇಫ್ ಐ ಹ್ಯಾಡ್ ಮೋರ್ ಮನಿ ಐ ಡ್ಯಾಶ್ ಬೈ ಅ ಕಾರ್. ನನ್ನ ಹತ್ತಿರ ಹೆಚ್ಚು ಹಣವಿದ್ದರೆ ನಾನು ಕಾರು ಕೊಳ್ಳಬಹುದಿತ್ತು. ಆಪ್ಷನ್ ಎ
ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಕುಡ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಒಂದು ಊಹೆ ಅಥವಾ ಸಾಧ್ಯತೆ ಇದೆ. ಹಣ ಇದ್ದಿದ್ರೆ ಕಾರ್ ಕೊಳ್ಳಲು ಸಾಧ್ಯವಿತ್ತು ಅಂತ ಹೇಳಲು ಕುಡ್ಡನ್ನು ಬಳಸ್ತೀವಿ. ಓಕೆ, ಈಗ 8ನೇ ಪ್ರಶ್ನೆ ನೋಡೋಣ. ದ ಎಕ್ಸಾಮ್ ವಾಸ್ ವೆರಿ ಡಿಫಿಕಲ್ಟ್. ಐ ಡ್ಯಾಶ್ ಆನ್ಸರ್ ಆಲ್ ಕ್ವಶನ್ಸ್. ಪರೀಕ್ಷೆ ತುಂಬಾ ಕಷ್ಟ ಇತ್ತು. ನನಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಪರೀಕ್ಷೆ ಕಷ್ಟವಿದ್ದ ಕಾರಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಇಲ್ಲಿ ಕ್ರಿಯೆ ನಡೆಯಲಿಲ್ಲ. ಸೊ ನಾವಿಲ್ಲಿ ಕುಡಂಟನ್ನು ಬಳಸ್ತಾ ಇದ್ದೀವಿ. ಸರಿ, ಈಗ 9ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಓಪನ್ ದ ವಿಂಡೋ ಪ್ಲೀಸ್. ದಯವಿಟ್ಟು ಕಿಟಕಿ ತೆರೆಯಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕೆನಾಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಕುಡ್ ಅನ್ನೋದು ಸರಿಯಾದ ಆನ್ಸರ್. ಇದೊಂದು ವಿನಂತಿ. ದಯವಿಟ್ಟು ಕಿಟಕಿ ತೆರೆಯುತ್ತೀರಾ ಎಂದು ಮರ್ಯಾದೆಯಿಂದ ಕೇಳಲು ಕುಡ್ ಸೂಕ್ತ. ಓಕೆ, ಈಗ 10ನೇ ಪ್ರಶ್ನೆ ನೋಡೋಣ. ಲಾಸ್ಟ್ ಇಯರ್ ಐ ಡ್ಯಾಶ್ ಸ್ಪೀಕ್ ಇಂಗ್ಲಿಷ್ ವೆಲ್ ಬಟ್ ನೌ ಐ ಕ್ಯಾನ್. ಅಂದರೆ ಹೋದ ವರ್ಷ ನನಗೆ ಇಂಗ್ಲಿಷ್ ಚೆನ್ನಾಗಿ ಮಾತನಾಡಲು ಸಾಧ್ಯವಿರಲಿಲ್ಲ, ಆದರೆ ಈಗ ಮಾಡಬಲ್ಲೆ, ಅಂದರೆ ಮಾತನಾಡಬಲ್ಲೆ ಅಂತ ಅರ್ಥ. ಆಪ್ಷನ್ ಎ ಕುಡ್, ಆಪ್ಷನ್ ಬಿ ಕುಡಂಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಕುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಹೋದ ವರ್ಷ ಆ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಲು ಕುಡಂಟನ್ನು ಬಳಸಿ. ಈಗಿನ ಸಾಮರ್ಥ್ಯದ ಬಗ್ಗೆ ಹೇಳಲು ಕ್ಯಾನನ್ನು ಬಳಸಲಾಗಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಕುಡ್ ಮತ್ತು ಕುಡಂಟನ್ನು ವಾಕ್ಯಗಳಲ್ಲಿ ಬಳಸೋದು ಎಷ್ಟು ಸರಳ ಅಂತ. ಈಗ ನೀವು ಈ 10 ಪ್ರಶ್ನೆಗಳಲ್ಲಿ ಎಷ್ಟು ಅಂಕ ಪಡ್ಕೊಂಡಿದ್ದೀರಾ ಅಂತ ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನು ಫ್ಯಾಕ್ಟ್ವೇಡ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಟಾಟಾ ಬಾಯ್.